ನಮಸ್ತೆ ಸರ್. ನಮಸ್ತೆ. ಶರಣು ಗುರುಗಳೇ. ಶರಣು ಶರಣು. ಕೇಳಿಸ್ತಾ ಇದೆ ಅಲ್ವಾ? ನಮಸ್ಕಾರ ಸರ್. ನಮಸ್ಕಾರ. ದೂರದಿಂದ ಕೇಳಿಸ್ತಾ ಇದೆ ಅನ್ಸುತ್ತೆ. ಹೌದಲ್ವಾ? ಒಂದು ಸೆಕೆಂಡು ಬಂದಿತ್ತು ಹೇಳ್ರಿ, ಮತ್ತೆ ಕಟ್ ಮಾಡಿ ಬರ್ತೀನಿ ಮತ್ತೆ ಒಂದ್ಸಲ. ಇವಾಗ ಕೇಳಿಸ್ತಾ ಇದೆ ಸರಿಯಾಗಿ? ಕೇಳಿಸ್ತಾ ಇದೆ ಸರ್. ಓಕೆ. ಸೊ ಯಾರು ಪ್ರೇಯರ್ ಮಾಡಿ? ನಾನ್ ಮಾಡ್ಲಾ ಸರ್ ಇವತ್ತು? ಹಾ. ಓಂ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮತ್ ಆಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವತೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ಲೋಕ ಹೇಳ ಸರ್? ಸತ್ಯನ್ಯೇ ಪ್ರತಿಬಂಧಾ ಪುಂಸಃ ಸಂಸಾರ ಹೇತವೋ ದೃಷ್ಟಾಃ ತೇಷಾಮೇಕಂ ಮೂಲಂ ಪ್ರಥಮ ವಿಕಾರೋ ಭವಂತ್ಯಹಂಕಾರಃ. ಯಾವತ್ ಸ್ಯಾತ್ ಸ್ವಸ್ಯ ಸಂಬಂಧೋ ಅಹಂಕಾರೇಣ ದುರಾತ್ಮನಾ ತಾವನ್ನಲೇಶಮಾತ್ರಾಪಿ ಮುಕ್ತಿ ವಾರ್ತಾ ವಿಲಕ್ಷಣ. ಇನ್ನೊಂದ್ಸಲ ಹೇಳಿದ್ದು 298. ಸಂತ್ಯನ್ಯೇ ಪ್ರತಿಬಂಧಾ ಪುಂಸಃ ಸಂಸಾರ ಹೇತವೋ ದೃಷ್ಟಾಃ ತಾಮೇಕಂ ಮೂಲಂ ಪ್ರಥಮ ವಿಕಾರೋ ಭವಂತ್ಯಹಂಕಾರಃ. ಅದು 4 ಇದು ಪಾದದಲ್ಲಿ ಐತೆ, ಅಷ್ಟೇ ಹೇಳ್ಬೇಕಲ್ಲ. ಯಾವುದು ಸರ್? ಈ ಶ್ಲೋಕ ಗೀತೆ ಭಗವದ್ಗೀತೆ ಶ್ಲೋಕ ಹೆಂಗ್ ಹೇಳ್ತೇವಲ್ವಾ, ಹೌದೌದು. ಆ ರೀತಿಯಾಗಿ ರಾಗದಾಗ ಹೇಳಿದ್ರೆ ಶುರು ಆಗುತ್ತೆ. ಅಂದ್ರೆ ಇಲ್ಲಿ ಕಟ್ ಮಾಡ್ಬೇಕು ಏನಂತ ಗೊತ್ತಾಗುತ್ತೆ. ಸಂತ್ಯನ್ನೇ ಪ್ರತಿಬಂಧಾ ಪುಂಸಃ ಸಂಸಾರ ಹೇತವೋ ದೃಷ್ಟಾಃ ತೇಷಾಮೇಕಂ ಮೂಲಂ ಪ್ರಥಮ ವಿಕಾರೋ ಭವಂತ್ಯಹಂಕಾರಃ. ಹೀಗೆ ಸರಿಯಾಗುತ್ತಲ್ವಾ? ಸರಿ ಹೋಗುತ್ತೆ ಸರ್, ಸರಿ ಹೋಗುತ್ತೆ. ನಾನು ಇದು ಇನ್ನೊಂದು ನಮಗೊಂದು ಶ್ಲೋಕ ಇತ್ತು, ಅದರ ರಾಗದಲ್ಲಿ ಟ್ರೈ ಮಾಡಿದೆ, ಅದನ್ನು ಹೇಳಿದೆ. ಅದರ ರಾಗದಲ್ಲಿ ಅಂತಂದ್ರೆ ಅದು ಪಾದ ಬಿಟ್ಟು ಹೋಗುತ್ತೆ ವಾಕ್ಯಗಳು. ಸರಿ ಸರ್, ಸರಿ. ಹೇಳ್ಬೋದು. ರಾಗ ಚೆನ್ನಾಗಿದೆ, ಅಂದ್ರೆ ರಾಗದಕ್ಕಿಂತ ನಿಮ್ದು ವಾಯ್ಸ್ ಚೆನ್ನಾಗಿದೆ ಹೇಳ್ಬೋದು. ಅದಕ್ಕೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಅಕ್ಷರಗಳಿರ್ತಕ್ಕಂಥದ್ದನ್ನ ಜೋಡಿಸ್ಬೇಕ ರಾಗಕ್ಕ. ಸರಿ ಸರ್. ಇದರಲ್ಲಿ ತುಂಬಾ ಶ್ಲೋಕಗಳು ಈ ಅನುಷ್ಠುಪ್ ಛಂದಸ್ಸಲ್ಲೇನೆ ಇವರು ಹಾಗೆ ಮಾಡಿದ್ದಾರೆ. ಇನ್ನು ಕೆಲವೊಂದು ಛಂದಸ್ಸು ದಾಟಿ ಕೂಡ ಮಾಡಿದ್ದಾರೆ. ಹಾಗೆ
ಅದೇ ಇನ್ನು ಕೆಲವೊಂದನ್ನ ತಿಷ್ಟುಪ್ ಛಂದಸ್ಸಲ್ಲಿ ಮಾಡಿದ್ದಾರೆ, ಮತ್ತೆ ಕೆಲವೊಂದನ್ನ ತಿಷ್ಟುಪ್ ಛಂದಸ್ ಬಿಟ್ಟನ್ನು ಮಾಡಿದ್ದಾರೆ. ಹೌದು, ಇದು ಸ್ವಲ್ಪ ಬೇರೆ ಇದೆ ಅಂತ ಅಲ್ವಾ ಸರ್? ಸ್ವಲ್ಪ ಯಾವುದು? ಇಲ್ಲಿ ಸರಿ ಇದೆ ಶ್ಲೋಕ, ಇದು ಅನುಷ್ಟುಪ್ ಛಂದಸ್ಸಲ್ಲೇ ಇದೆ. ಅನುಷ್ಟುಪ್ ಛಂದಸ್ಸಲ್ಲೇ ಇದೆ ಇದು. ಹೌದು. ಸರಿ, ಹಾಗಾದ್ರೆ ಸರಿ. ಅಲ್ಲ, ನಾನು ಅನ್ಕೊಂಡೆ ಬೇರೆ ರಾಗ ಸರಿ ಹೋಗ್ಬೋದು ಅಂತ ಅನ್ಕೊಂಡೆ. ಈ ಶ್ಲೋಕಕ್ಕೇನ್ ಬೇಡ. ಈಗ ನೀವು ರಾಗ ಹಾಕ್ಬೇಕಂದ್ರೆ 302 ಇದೆ ನೋಡಿ, ಮುಂದೆ ಬರ್ತಕ್ಕಂಥದ್ದು. ಆ ಶ್ಲೋಕಕ್ಕೆ ಬೇಕಾದ್ರೆ ನೀವು ರಾಗ ಹಾಕಿ ಬೇರೆ ರಾಗದಲ್ಲಿ ಹಾಕಿ ಚೆನ್ನಾಗಿರ್ತಾವ. ಸರಿ ಸರ್, ಸರಿ, ಓಕೆ, ಥ್ಯಾಂಕ್ ಯು ಸರ್. ಅಹಂಕಾರ ಗ್ರಹಾನ್ ಮುಕ್ತಃ ಸ್ವರೂಪಮುಪಪದ್ಯತೆ ಚಂದ್ರವದ್ವಿಮಲಃ ಪೂರ್ಣಃ ಸದಾನಂದ ಸ್ವಯಂ ಪ್ರಭಃ. ಸೊ ನಿನ್ನೆ ದಿನ ನಾವು ಈ ಪ್ರತಿಬಂಧ ಅಂತಂದ್ರೆ ಅಡ್ಡಿ ಅಂತ, ಅಡಚಣೆ, ಅಡ್ಡಿ, ಅಡಚಣೆ, ಬಂಧನ ಅಂತ ಹಿಂಗೆಲ್ಲ ಅರ್ಥ ಆಗತ್ತ. ಅಂದ್ರೆ ನಮ್ಮ ದಾರಿಗೆ ಬೇಡವಾಗಿರ್ತಕ್ಕಂಥದ್ದು, ಅಡ್ಡಿ ಆಗ್ತಕ್ಕಂಥದ್ದಕ್ಕೆ ಪ್ರತಿಬಂಧ ಅಂತ. ಹೆಂಗ ನಾವು ಎಲ್ಲಿಗಾರ ಹೊರಟಿರ್ತೀವಿ, ಇದ್ದಕ್ಕಿದ್ದಾಗೆ ಜೋರಾಗಿ ಮಳೆ ಅವಾಗ ನಮ್ಮ ಪ್ರಯಾಣ ಏನಾಗುತ್ತೆ, ಮೊಟಕಾಗತ್ತೆ, ಮಳೆ ನಿಂತ ಮೇಲೆ ಹೋಗ್ಬೇಕಾಗತ್ತೆ. ಇಲ್ಲ ಹೊರಟಿರ್ತೀವಿ, ಇದ್ದಕ್ಕಿದ್ದಂಗೆ ಬೆಂಗಳೂರು ಅಂತ ಸಿಟಿಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿಬಿಡ್ತದ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಟ್ರಾಫಿಕ್ ಜಾಮು ಖಾಲಿ ಆಗೋ ತನಕ ಇದ್ದು ಆಮೇಲೆ ಹೋಗ್ಬೇಕಾಗತ್ತೆ. ಅದೇ ರೀತಿಯಾಗಿ ಈ ನಮ್ಮ ಸ್ವರೂಪಕ್ಕೆ ಅಡ್ಡಿಯಾಗಿರ್ತಕ್ಕಂಥದ್ದು ಈ ಅಹಂಕಾರ ಅಂತಕ್ಕಂಥದ್ದು. ಸ್ವರೂಪಂ ಉಪಪದ್ಯತೆ, ಈ ಸ್ವರೂಪಕ್ಕೆ ನಮ್ಮ ಸ್ವರೂಪಕ್ಕೆ ಅಡ್ಡಿಯಾಗಿರ್ತಕ್ಕಂಥದ್ದು ಯಾವುದಂದ್ರೆ ಸ್ವರೂಪಂ ಉಪಪದ್ಯತೆ ಅಹಂಕಾರ. ಈ ಅಹಂಕಾರ ಅಂತಕ್ಕಂಥದ್ದು ಅಡ್ಡಿಯಾಗಿದೆ. ಹಾಗೆ ವಿಮಲನಾಗಿರ್ತಕ್ಕಂಥ ಅಂದ್ರೆ ಮಲರಹಿತನಾಗಿರ್ತಕ್ಕಂಥ ಚಂದ್ರನಿಗೆ ಏನ್ ಅಡ್ಡಿಯಾಗಿದೆ? ಗ್ರಹ ಅಂತಂದ್ರೆ ಯಾವುದೋ ಒಂದು ಗ್ರಹ ಅಡ್ಡಿ ಬಂದ್ಬಿಡ್ತದ. ಅಡ್ಡಿ ಬಂದಾಗ ಅದನ್ನ ನಾವೇನಂತ ಕರಿತೀವಿ? ಗ್ರಹಣ ಅಂತ ಕರಿತೀವಿ. ಹಾಗೆ ಚಂದ್ರನಿಗೆ, ಸೂರ್ಯನಿಗೆ ಈ ಗ್ರಹಣಗಳನ್ನ ನಾವು ನೋಡ್ತೀವಿ. ಆ ಗ್ರಹಣ ಇರೋ ತನಕನು ಕೂಡ ಚಂದ್ರ, ಸೂರ್ಯ ನಮಗೆ ಕಾಣೋದಿಲ್ಲ. ಹಾಗೆ ನಮ್ಮ ಸ್ವರೂಪ ಈ ಗ್ರಹ ತರ ಅಹಂಕಾರ ಇರೋದ್ರಿಂದ ಕಾಣೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ನಮ್ಮ ಸ್ವರೂಪಕ್ಕೆ ಅಡ್ಡಿಯಾಗಿರ್ತಕ್ಕಂಥದ್ದು ಈ ಅಹಂಕಾರ ಅಂತ ಮೆನ್ಷನ್ ಮಾಡಿದ್ದಾರೆ. ಗ್ರಹಾನ್ ಮುಕ್ತ ಚಂದ್ರವತ್ತು ವಿಮಲಃ. ಹೆಂಗ ಗ್ರಹದಿಂದ ಮುಕ್ತನಾದ್ಮೇಲೆ ಚಂದ್ರ ಯಾವುದೇ ಮಲ ಇಲ್ಲದ ಸ್ವರೂಪ, ಅಂದ್ರೆ ಅವನು ನಿಜವಾದ ಸ್ವರೂಪನೇ ಹಾಗೆ, ಮಲ ಇಲ್ಲ ಅವನಲ್ಲಿ. ಆ ಗ್ರಹಣದಿಂದ ಕಪ್ಪಾಗಿ ಕಾಣ್ತಾ ಇದ್ದ ಅವನು. ಕಪ್ಪು ಅವನ ನೇಚರ್ ಅಲ್ಲ. ಅವನ ನೇಚರ್ ಏನಂತಂದ್ರೆ ಬೆಳದಿಂಗಳು, ಮಂಗಲಕರವಾಗಿರ್ತಕ್ಕಂಥದ್ದು. ಆದ್ರೆ ಗ್ರಹದ ಕಾರಣದಿಂದ ಅವನು ಕಪ್ಪಾಗಿ ಕಾಣ್ತಾ ಇದ್ದ. ಹಾಗೆ ನಾವು ಕೂಡ, ನಾವೆಲ್ಲರೂ ಆನಂದ ಸ್ವರೂಪರೇ, ಚಿತ್ಸ್ವರೂಪರೇ, ಸತ್ಸ್ವರೂಪರೇ. ಆದ್ರೆ ಈ ಅಹಂಕಾರ ಅಂತಕ್ಕಂಥದ್ದು ಒಂದು ಗ್ರಹಣ ನಮ್ಮನ್ನ ಬಂಧಿಸ್ಬಿಟ್ಟು ಏನ್ ಮಾಡಿಬಿಟ್ಟದ ಅಂತಂದ್ರೆ ನಮ್ದೇನು ರಿಯಲ್ ಸ್ವರೂಪ ಇದೆಯೋ ಆ ಸ್ವರೂಪಕ್ಕೆ ಅಪೋಸಿಟ್ ಆಗಿ, ಹೆಂಗ ನಮ್ಮದು ನೆರಳು ನೀರಲ್ಲಿ ಅಪೋಸಿಟ್ ಆಗಿ ಮೂಡುತ್ತಲ್ವಾ, ಆ ರೀತಿಯಾಗಿ ಮೂಡ್ಬಿಟ್ಟದೆ. ಆ ರೀತಿಯಾಗಿ ನಮ್ಮೆಲ್ಲರ ಜೀವನ ಆಗಿಬಿಟ್ಟದ. ಹೆಂಗ ಅದು ಗ್ರಹ ಬಿಡಿಸ್ತಿಗಳಿಗೆ ಚಂದ್ರ ಪರಿಪೂರ್ಣನಾಗಿ ಕಾಣಿಸ್ತಾನೋ, ಅದೇ ರೀತಿಯಾಗಿ ಯಾವಾಗ ಅಹಂಕಾರ ಬಿಟ್ಟು ಹೋಗ್ಬಿಡಿತಂತಂದ್ರೆ ಅವಾಗ ಏನು ಅಂದ್ರೆ ಪೂರ್ಣ ಸದಾನಂದ ಸ್ವಯಂ ಪ್ರಭಃ. ಸದಾನಂದ ಸ್ವರೂಪನಾಗಿರ್ತಕ್ಕಂಥದ್ದು, ಪೂರ್ಣನಾಗಿರ್ತಕ್ಕಂಥದ್ದು, ಮತ್ತೆ ಚಿತ್ ಸ್ವರೂಪವಾಗಿರ್ತಕ್ಕಂಥದ್ದು ಯಾವುದು ನಮ್ದು ರಿಯಾಲಿಟಿ ಇದೆಯೋ ಸ್ವಯಂ ಪ್ರಭಃ, ಸ್ವಯಂ ಪ್ರಭೆ. ಆತ್ಮನಿಗೆ ಸ್ವಯಂ ಪ್ರಭೆ, ಯಾವುದರಿಂದ ಅದು ಬೆಳಗೋದಿಲ್ಲ.
ಅದರ ಲೋಕದಲ್ಲಿ ಎಲ್ಲವೂ ಕೂಡ ಏನ್ ಮಾಡ್ತಿದ್ದಾವೆ? ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ಅಂತ ಕಟ ಮಂತ್ರ ಮುಂಡಕ ಕಟದಲ್ಲಿ ಬರ್ತಿದ್ದು. ಈ ಸೂರ್ಯ ಆಗಲಿ, ಚಂದ್ರ ಆಗಲಿ, ನಕ್ಷತ್ರಗಳಾಗಲಿ ಇವೆಲ್ಲವೂ ಕೂಡ ಕೋಲ್ಮಿಂಚು, ಗುಡುಗು ಅಂತೇನು ಇವೆಲ್ಲ ಬೆಂಕಿ ಬೆಳಕಿನ ಸ್ವಭಾವಗಳಿದೆವು. ಈ ಎಲ್ಲ ಸ್ವಭಾವಗಳು ಯಾರಿಂದ ಬೆಳಗುತ್ತವೆ ಅಂತಂದ್ರೆ, ಎಲ್ಲರಿಗೆ ಬೆಳಕಾಗಿರ್ತಕ್ಕಂತಹದ್ದು ಒಂದು ಮೂಲ ಬೆಳಕಿದೆ. ಆ ಬೆಳಕಿನಿಂದ ಇವೆಲ್ಲವೂ ಕೂಡ ಪ್ರಕಾಶಿಸಲ್ಪಡ್ತವೆ ಅಂತ. ಆದ್ರೆ ನಮಗೆ ಅವು ಬೇರೆ ಬೇರೆಯಾಗಿ ಸೂರ್ಯನಾಗಿ, ಚಂದ್ರನಾಗಿ, ಮಿಂಚಾಗಿ, ನಕ್ಷತ್ರವಾಗಿ, ಕೋಲ್ಮಿಂಚಾಗಿ ಹೀಗೆಲ್ಲ ನಮಗೆ ಲೋಕದಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ನಮ್ಮ ಆತ್ಮಸ್ವರೂಪ ಅದು ಸ್ವಯಂ ಪ್ರಭೆ ಆಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ಏನಾಗಿದೆ ಅಂತಂದ್ರೆ, ಈ ಅಹಂಕಾರ ಅಂತಕ್ಕಂಥ ಗ್ರಹಣದಿಂದ ಅದು ಅಪೂರ್ಣವಾಗಿ ಬಿಟ್ಟಿದೆ. ಸ್ವರೂಪ ಅಪೂರ್ಣ ಆಗಿಲ್ಲ. ಈ ಅಹಂಕಾರ ಅಂತಕ್ಕಂಥ ಗ್ರಹದಿಂದ ಅದು ಅಪೂರ್ಣವಾಗಿ ಕಾಣಿಸ್ಕೊಳ್ತಾ ಇದೆ. ಅದಕ್ಕೆ ಗ್ರಹಾನ್ ಮುಕ್ತ ಚಂದ್ರವತ್ತು ವಿಮಲಃ ಅಂತಂದ್ರು ಅವರು. ಹೆಂಗ ಗ್ರಹದಿಂದ ಮುಕ್ತನಾಗಿರ್ತಕ್ಕಂತಹ ಚಂದ್ರ ಸ್ವಚ್ಛಂದವಾಗಿ ಹೇಗೆ ಕಾಣಿಸ್ತಾನೋ ಆ ರೀತಿಯಾಗಿ ಈ ಸತ್ಸಂಗದಿಂದ ಅಲ್ಲಿ ಗ್ರಹಗಳನ್ನ ಯಾರು ಚಂದ್ರನಿಂದ ಬಿಡುಗಡೆ ಮಾಡ್ತಾರೆ ಅಂತಂದ್ರೆ, ಅಲ್ಲಿ ಒಂದು ಕಾಲ ಅಂತ ಒಬ್ಬ ಕಾಲ ಪುರುಷ ಇದ್ದಾನೆ. ಆ ಕಾಲ ಪುರುಷನ ಕಕ್ಷೆಯಲ್ಲಿ ಇವೆಲ್ಲವೂ ತಿರುಗ್ತಾವ. ಆ ಕಾಲನ ಕಕ್ಷೆ ಏನ್ ಮಾಡುತ್ತಂತಂದ್ರೆ, ಎಷ್ಟು ಹೊತ್ತು ಅದು ಇರಬೇಕು ಅಷ್ಟೊತ್ತು ಎದ್ದು ಆ ಕಾಲ ಏನ್ ಮಾಡ್ತಾನ, ಆ ತನ್ನ ನಿಯತಿಯಿಂದ ಚಂದ್ರನಿಂದ ಆ ಗ್ರಹವನ್ನ ಬಿಡಿಸಿಬಿಡ್ತಾನೆ. ಅದಕ್ಕೆ ನೋಡ್ತೀವಿ ನಾವು ಕೆಲವೊಂದು ಗ್ರಹಗಳು ಸ್ವಲ್ಪ ಕಾಲ ಇರ್ತವೆ, ಕೆಲವೊಂದು ಗ್ರಹಗಳು ದೀರ್ಘಕಾಲ ಇರ್ತವೆ. ದೀರ್ಘಕಾಲ ಅಂತಂದ್ರೆ ಕೆಲವೊಮ್ಮೆ ಒಂದೊಂದು 3 ಗಂಟೆ 4 ಗಂಟೆ ಗ್ರಹಣ ಇರ್ತಕ್ಕಂಥದ್ದು ನೋಡ್ತೀವಿ ನಾವು. ಇನ್ನು ಕೆಲವೊಂದನ್ನ ಬರೀ ಒಂದು 10 ನಿಮಿಷ ಅಷ್ಟೇ ಇರ್ತದೆ ಗ್ರಹಣ. ಹೀಗೆ ಅದು ಯಾವುದ್ರ ಮೇಲೆ ನಿಯತಿ ಮೇಲೆ ಡಿಪೆಂಡ್ ಆಗ್ಯದ. ಆದ್ರೆ ಕಾಲಪುರುಷ ಏನ್ ಮಾಡ್ತಾನ, ಗ್ರಹದಿಂದ ಚಂದ್ರನನ್ನ ಬಿಡುಗಡೆ ಮಾಡ್ತಾನೆ. ಇಲ್ಲಿ ನಮಗೆ ಈ ಅಹಂಕಾರದಿಂದ ಯಾರು ಬಿಡುಗಡೆ ಮಾಡ್ತಾರೆ? ಅಲ್ಲಿ ಆದ್ರೆ ಕಾಲ ಇದನ್ನೇ ನಮಗೆ ಬಿಡುಗಡೆ ಮಾಡ್ತಾನೆ. ಇಲ್ಲಿ ಯಾರು ಬಿಡುಗಡೆ ಮಾಡ್ತಾರೆ ಅಂದ್ರೆ, ಇಲ್ಲಿ ಕೂಡ ಅಲ್ಲಿ ಯಾವ ಕಾಲ ಪುರುಷ ಇದನೋ ಇಲ್ಲಿ ಒಬ್ಬ ಕಾಲ ಪುರುಷ ಇದನ. ಇಲ್ಲಿ ಒಬ್ಬ ಕಾಲ ಪುರುಷ ಇದನ. ಆದ್ರೆ ಅಲ್ಲಿದು ನಮಗೆ ಬೇಗ ಗೊತ್ತಾಗತ್ತೆ, ಇಲ್ಲಿದು ಗೊತ್ತಾಗೋದಿಲ್ಲ. ಏನ್ರಿ ಇದು ಹಿಂಗ್ ಹೇಳ್ತಾ ಇದ್ದೀರ ಅಂತಂದ್ರೆ, ಅದು ಸತ್ಯನೇ. ಕಾಲ ಎಲ್ಲ ಕಡೆಗೆ ಒಬ್ಬನೇ ಇರೋದು. ನಾವು ಎಲ್ಲರೂ ಕೂಡ ಆ ಕಾಲ ಪುರುಷನ ಸಂಜ್ಞೆಯಿಂದನೇ ನಾವು ಈ ಗ್ರಹದಿಂದ ಬಿಡಿಸ್ಕೊಳಕ್ ಬಂದಿದ್ದೀವಿ. ಆ ಕಾಲ ಪುರುಷ ಏನಾದ್ರೂ ನಮ್ಮನ್ನ ಪ್ರಚೋದಿಸದೆ ಹೋಗ್ಬಿಟ್ಟಿದ್ರೆ, ಈಗ ನೋಡಿ, ಈಗ ಇವ್ರನ್ನ ತಗೊಳ್ಳಿ, ಯಾರನ್ನಂತಂದ್ರೆ ಈಗ ಶುಭನ್ನ ತಗೊಳ್ಳಿ. ಶುಭ ಇದಾರೆ ಇಲ್ವ ಇವತ್ತು? ಶುಭ ಜಾಯಿನ್ ಆಗ್ಯಾರ ಇಲ್ಲ ಆಗಿಲ್ರಿ? Yes, she has joined, sir. Okay. ಈಗ ಅವರು ಸಾಯಂಕಾಲ 4 ಗಂಟೆಗೆ ಇಲ್ಲಿಗೆ ಹೊರಡ್ಬೇಕು. ಆದರೂ ಕೂಡ ಆ 4 ಗಂಟೆ ಹೊರಡದಿದ್ರೂ ಕೂಡ ನೋಡಿ, ಈ ಧರ್ಮವನ್ನು ಮಾಡದೇ ಇದ್ದಾರೆ ಅವರು. ಯಾರು ಇದಕ್ಕೇನಾದ್ರೂ ಏನು ಇದಕ್ಕೇನಾದ್ರೂ ಆರ್ಡರ್ ಇದೆಯಾ, ಇಲ್ಲ ಏನೋ ಕಮಿಟ್ಮೆಂಟ್ ಇದೆಯಾ? ಏನಿಲ್ಲ ನೋಡಿ. ಧರ್ಮ ಅದು ಅವರು ಸ್ವೀಕಾರ, ತಾವೇ ಸ್ವತಃ ತಮ್ಮ ಕರ್ತವ್ಯವನ್ನು ತಾವು ಮಾಡ್ತಾ ಇದ್ದಾರೆ. ಈಗ 4 ಗಂಟೆಗೆ ಎಲ್ಲ ಹೋಗ್ಬೇಕು ಅವರು. ಆದ್ರೆ ಈಗ ನೋಡಿ 3 ಗಂಟೆ ತನಕ
ಇದರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರು ಅವ್ರನ್ನ ಪ್ರಚೋದನೆ ಮಾಡಿರೋದು? ಪ್ರಚೋದನೆ ಮಾಡಿರ್ತಕ್ಕಂಥದ್ದು ಶಾಸ್ತ್ರ ಅಲ್ಲ, ಗುರು ಅಲ್ಲ, ಅವರಲ್ಲಿರ್ತಕ್ಕಂಥ ಕಾಲಪುರುಷ. ಸೊ ನಮ್ಮ ಎಲ್ಲರೊಳಗಡೆಗೆ ಒಬ್ಬ ಕಾಲಪುರುಷ ಇದ್ದಾನೆ. ಅವನು ಯಾವುದ್ರ ಮೇಲೆ, ಅಲ್ಲಿ ಹೆಂಗ ನಮಗೆ ಟೈಮ್ ಪ್ರಕಾರ ಅಲ್ಲಿ ಹೆಂಗ ಚಂದ್ರನಿಂದ ಬಿಡಿಸ್ತಾನೋ ಹಾಗೆ ನಮ್ಮನ್ನು ಇಲ್ಲಿ ಕೂಡ ಕಾಲಪುರುಷ ಹೆಂಗ ಅವನು ಈ ಕಡೆಗೆ ಪ್ರಚೋದನೆ ಮಾಡ್ತಾನಂತಂದ್ರೆ, ನಾವು ಮಾಡುವಂತಹ ಕರ್ಮಗಳಿಂದ, ಆ ಕರ್ಮದ ಪುಣ್ಯ ಪ್ರಭಾವದಿಂದ ಅವನು ನಮ್ಮನ್ನ ಗ್ರಹದ ಕಡೆಗೆ ಮತ್ತೆ ಗ್ರಹದಿಂದ ಬಿಡಿಸ್ಕೊಳ್ಳೋದ ಕಡೆಗೆ ಅವನು ಮೂವ್ ಮಾಡ್ತಾ ಇರ್ತಾನೆ. ನಾವು ಎಷ್ಟೆಷ್ಟು ಪುಣ್ಯ ಕೆಲಸಗಳನ್ನ ಮಾಡಿದ್ವಿ ಅಷ್ಟು ಅಗ್ರಹದಿಂದ ಬಿಡಿಸ್ಕೊಳ್ತಕ್ಕಂತಹ ಇಂತಹ ಎಲ್ಲ ಸತ್ಸಂಗಗಳನ್ನ ಅವನೇನ್ ಮಾಡ್ತಾನೆ, ಸತ್ಸಂಗದ ಕಡೆ ಪ್ರಚೋದನೆ ಮಾಡ್ತಾನೆ ಮನಸ್ಸನ್ನ. ಮತ್ತೆ ನಾವು ಇದಕ್ಕೆ ಪೂರಕವಲ್ಲದ ಕೆಲಸ ಮಾಡ್ತಿದ್ವಿ ಅಂತಂದ್ರೆ ಮತ್ತೆ 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 ಆ ಗ್ರಹಣದ ಕಡೆಗೆ ತಳ್ತಾ ಇರ್ತಾನೆ. ಒಂದಾದ್ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿಗಳು ಮುಗಿದೇ ಇಲ್ದಂಗೆ ಆ ಕಡೆ ತಳ್ತಾನೆ ಇರ್ತಾನೆ. ಅದಕ್ಕೆ ಕಾಲಾಯ ತಸ್ಮೈ ನಮಃ. ಅದಕ್ಕೆ ಭಗವಂತ ಗೀತೆಯಲ್ಲಿ ಅಹಂ ಕಾಲಹ ಅಂತ ಹೇಳಿರೋದು. ಅವನೆಲ್ಲ ದೂರ ಕುಂತ್ಕೊಂಡಿಲ್ಲ. ಎಲ್ಲರ ಜೀವನದಲ್ಲಿ ಈ ಕಾಲ ಅಂತಕ್ಕಂಥದ್ದು ಒಂದು ನಿಯತಿಯನ್ನ ಮಾಡಿ, ಈ ಕಾಲದೊಳಗಡೆಗೆ ಎಲ್ಲರನ್ನ ಕರ್ಮ ಅಂತಕ್ಕಂಥದ್ದು ಒಂದು ಧರ್ಮವನ್ನು ಕೊಟ್ಟು, ಸೊ ಎಲ್ಲರನ್ನ ಈ ಕಾಲ ಚಕ್ರದೊಳಗಡೆ ತಿರುಗಿಸ್ತಾ ಇದ್ದಾನೆ ಅವನು. ಹೇಗೆ ಆ ಗ್ರಹಗತಿ ಮುಗಿದ ಮೇಲೆ ಚಂದ್ರ ಸ್ವಯಂ ಪ್ರಭೆಯಿಂದ ಕಾಣಿಸ್ಕೊಳ್ತಾನೋ ಹಾಗೆ ನಮ್ಮೊಳಗಡೆಗೆ ಯಾವಾಗ ಈ ಪಾಪದ ಕಾರ್ಯಗಳು ಮುಗಿತವ ಆಗ ನಾವು ಬೆಳಕಿನ ಕಡೆ ಅಂದ್ರೆ ಆ ಸತ್ ಕಡೆ, ಚಿತ್ ಕಡೆ, ಆನಂದದ ಕಡೆ ನಾವೆಲ್ಲರೂ ಕೂಡ ಪ್ರಯಾಣ ಮಾಡ್ತೀವಿ. ಹಾಗಾಗಿ ಹೆಂಗ ಚಂದ್ರನಿಗೆ ಗ್ರಹ ಅಡ್ಡಿಯೋ ಅದೇ ರೀತಿಯಾಗಿ ಈ ಅಹಂಕಾರ ಅಂತಕ್ಕಂಥದ್ದು ನಮ್ಮ ಸ್ವರೂಪಕ್ಕೆ ಅಡ್ಡಿಯಾಗಿದೆ. ಯಾವಾಗ ಸ್ವರೂಪದಿಂದ ಹೊರಗಡೆ ಬಂದ್ವೆ ಆವಾಗ ಅದು ಪೂರ್ಣವಾಗಿರ್ತಕ್ಕಂಥದ್ದು, ಸದಾ ಆನಂದವಾಗಿರ್ತಕ್ಕಂಥದ್ದು, ಮತ್ತೆ ಸ್ವಯಂ ಪ್ರಭೆ, ಇದೆಲ್ಲ ಶಬ್ದಗಳನ್ನ ಅನೇಕ ಸಾರಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಅದಕ್ಕೆ ಅವರು ಇಲ್ಲೊಂದು ನಮಗೆ ಇದನ್ನು ಕೊಟ್ಟಿದ್ದಾರೆ. ನಾವು ಹಿಂದಿನ ಶ್ಲೋಕ ನಂಬರ್ 139 ಶ್ಲೋಕದಲ್ಲಿ ಇದನ್ನ ನೋಡಿದ್ವಿ ನಾವು. ಚಂದ್ರ ಎಂತಹ ಪ್ರಭೆಯಿಂದ ಬೆಳಗುತ್ತಾನೆ ಅಂತಕ್ಕಂಥದ್ದನ್ನ ಅಲ್ಲಿ ಕೆಳಗಡೆಗೆ ಪುಟ್ ನೋಟಲ್ಲಿ ಕೋಟ್ ಮಾಡಿದ್ದಾರೆ. ಅಖಂಡ ನಿತ್ಯ ಅದ್ವಯ ಬೋಧ ಶಕ್ತಿಯ ಸ್ಫುರಂತಮಾತ್ಮಾನಮನಂತ ವೈಭವಂ ಸಮಾವೃಣೋತಿ ಆವೃತಿ ಶಕ್ತಿರೇಶ ತಮೋಮಯಿ ರಾಹುರಿವ ಅರ್ಕಬಿಂಬವತು. ರಾಹು ಇವ ಅರ್ಕಬಿಂಬವತು. ಅರ್ಕ ಅಂತಂದ್ರೆ ಅಲ್ಲಿ ಸೂರ್ಯನನ್ನು ತೋರಿಸಿದ್ದಾರೆ, ಸೂರ್ಯಗ್ರಹಣವನ್ನು ತೋರಿಸಿದ್ದಾರೆ, ಇಲ್ಲಿ ಚಂದ್ರಗ್ರಹಣವನ್ನು ತೋರಿಸಿದ್ದಾರೆ. ಸೂರ್ಯ ಪ್ರಚಂಡ ಬೆಳಕಿನ ಸ್ವರೂಪ. ಅದರ ಗ್ರಹಣ ಇದ್ದಾಗ ಅಷ್ಟು ಬೆಳಕಿದ್ರೂ ಅದು ನಮಗೆ ಕಾಣೋದಿಲ್ಲ. ಹಾಗೆ ನಮ್ಮದು ಅತ್ಯಂತ ಪ್ರಕಾಶಮಾನವಾಗಿರ್ತಕ್ಕಂಥ ಆತ್ಮ ಸ್ವರೂಪ, ಆದರೆ ಈ ಅಹಂಕಾರದಿಂದ ಅದು ಕಾಣೋದಿಲ್ಲ. ಯಾವಾಗ ಈ ಅಹಂಕಾರ ಅಂತಕ್ಕಂಥ ಗ್ರಹಣ ನಮ್ಮನ್ನ ಕಳಿಸ್ತದೋ ಅವಾಗ ಅದು ಸ್ವಯಂ ಪ್ರಭೆಯಾಗಿ ಬೆಳಗತ್ತೆ. ಸೋವಾಪುರೇ ಸೋಹಮಿತಿ ಪ್ರತೀತೋ ಬುದ್ಧ್ಯಾ ಪ್ಲಕ್ಷುಪ್ತಃ ತಮಸಾತಿ ಮೂಢಯಾಃ ತಸ್ಯೈವ ನಿಶೇಷತಯಾ ವಿನಾಶೇ ಬ್ರಹ್ಮಾತ್ಮಭಾವಃ ಪ್ರತಿಬಂಧಶೂನ್ಯಃ. ಯೋವಾ ಪುರೇ ಪುರೇ ಅಂತಂದ್ರೆ, ಪುರ ಅಂದ್ರೆ ದೇಹ, ಯಾವುದು ಈ ಶರೀರ ಅಂತಕ್ಕಂಥದ್ದು ಪುರ.
ಇದರಲ್ಲಿ ಯಾವುದು ವಾಸ ಆಗ್ಯದ ಅಂತಂದ್ರೆ ಈ ಪುರದಲ್ಲಿ ಸಹ ಅಹಂ ಇತಿ ಪ್ರತೀತೋ. ಈ ಅಹಂ ಅಂತಕ್ಕಂಥದ್ದು ಪ್ರತೀತಿ ಅಂದ್ರೆ ಅದರ ಅಜ್ಞಾನದ ಕಾರಣದಿಂದ ಈ ಅಹಂಕಾರ ಅಂತಕ್ಕಂಥದ್ದು ಪ್ರತೀತಿ ಅಡ್ಡ ನಿಂತುಕೊಂಡು ಬಿಟ್ಟಿದೆ. ಅತಿಮೂಢಾಹ ಅಂದ್ರೆ ಈ ಅಹಂಕಾರದಿಂದ ತುಂಬಿರ್ತಕ್ಕಂಥವನು ಹೆಂಗಿರ್ತಾನೆ ಅಂತಂದ್ರೆ ಅತಿ ಮೂಢನಂತೆ. ಬುದ್ಧ್ವಾ ಅಂದ್ರೆ ಬುದ್ಧಿ ಇಲ್ದವನಾಗಿ, ಮೂಢ ಬುದ್ಧಿಯಿಂದ, ಅತಿಮೂಢಾಹ ಬುದ್ಧ್ವಾ, ಅತಿಮೂಢ ಬುದ್ಧಿ ಮಂದ ಬುದ್ಧಿಯವನಾಗಿ. ಅತಿಮೂಢ ಅಂದ್ರೆ ಮಂದ ಬುದ್ಧಿ ಅಲ್ಲ, ಅತಿ ಬುದ್ಧಿವಂತಿಕೆಯವನಾಗಿರ್ಬೋದು, ಆದರೆ ಅವನು ಮೂಢ. ಯಾಕೆ ಅಂತಂದ್ರೆ ತನ್ನ ಎಲ್ಲ ಬುದ್ಧಿವಂತಿಕೆಯನ್ನ ಅಹಂಕಾರವನ್ನ ಪ್ರಚೋದಿಸುವ ಕಡೆ ಕರ್ಕೊಂಡು ಹೋಗುತ್ತಾನೆ. ಹಾಗಾಗಿ ಅವನನ್ನ ಅತಿ ಬುದ್ಧಿವಂತನಾಗಿದ್ದರೂ ಕೂಡ ಅತಿ ಮೂಢಾಹ. ಪ್ರಕ್ಷಿಪ್ತ ತಮಸಃ ಅಂತಂದ್ರೆ ಆ ಕಲ್ಪಿತವಾಗಿರ್ತಕ್ಕಂತಹ ತಮಸ್ಸು ಎನ್ನುವಂತಹ ಆ ಗಾಢ ಅಂಧಕಾರದಲ್ಲಿ, ಆ ಅಂಧಕಾರದಲ್ಲಿ ನಾನು ಎನ್ನುವಂತಹ ಅಹಂಕಾರದ ಬೆಳಕಿನಿಂದ ತಾನೇ ಬುದ್ಧಿವಂತನಂತೆ ಭ್ರಮೆಗೆ ಒಳಪಟ್ಟು ಜೀವರುಗಳು ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ದಡ್ರಲ್ಲ ಇವರು. ದಡ್ರ ಅಂತಂದ್ರೆ ಏನು ಗೊತ್ತಿಲ್ಲದವರು, ಮುಗ್ಧರು. ಅಲ್ಲೇನು ಪ್ರತಿಬಂಧ, ಅದು ಪ್ರಾಣಿಗಳಿಗೆ ಹಂಗಿರುತ್ತೆ ಪ್ರತಿಬಂಧ, ಅದೇನು ಇಂಪಾರ್ಟೆಂಟ್ ಪ್ರತಿಬಂಧ ಅಲ್ಲ. ಯಾವಾಗ ನಾವು ಬುದ್ಧಿವಂತರಾದ್ಮೇಲೆ ಈ ಪ್ರತಿಬಂಧ ಬಹಳ ಗಟ್ಟಿಯಾಗಿ ಮನುಷ್ಯನನ್ನ ಬಂಧಿಸಿಬಿಡುತ್ತೆ. ಯಾಕೆ ಅಂತಂದ್ರೆ ಅದು ಬಹಳ ಪುಷ್ಟಿಯಾಗಿಬಿಡುತ್ತದೆ. ದಡ್ರಲ್ಲಿ ಅಷ್ಟು ಪುಷ್ಟಿ ಇರೋದಿಲ್ಲ. ಯಾರು ಬುದ್ಧಿವಂತರಂತ ಕರಿತೀವಿ ಅವರಲ್ಲೇನೆ ಅತಿ ಪುಷ್ಟಿಯಾಗಿ ಈ ಅಹಂಕಾರ ಪ್ರಚಂಡ ಆಕಾರ ತಾಳಿ ಏನೆಲ್ಲ ಅನಾಹುತಗಳನ್ನ ಮಾಡಿಬಿಡ್ತದೆ. ಏನ್ ಅನಾಹುತ ಮಾಡ್ತದೆ? ಅಪೂರ್ಣನಾಗಿರ್ತಕ್ಕಂಥ ಪರಮಾತ್ಮನನ್ನ ಮರೆ ಮಾಡಿಬಿಟ್ಟು ತಾನೇ ಪರಮಾತ್ಮ ಅನ್ನುವ ಹಾಗೆ ಬಿಂಬಿಸ್ಕೊಂಡ್ ಬಿಡ್ತದೆ. ರಾವಣ ಮಾಡಿದ್ದಲ್ವಾ, ದೀರ್ಘಕಾಲ ಅವನು ತಾನೇನ್ ಮಾಡಿದ್ರೆ ನಡೀತೆ. ಯಾಕಂತಾರೆ ಅಷ್ಟು ತಪಸ್ಸು ಮಾಡಿ ಎಲ್ಲ ಶಕ್ತಿಗಳನ್ನು ಪಡ್ಕೊಂಡು ಬಿಟ್ಟಿದ್ದ. ಎಲ್ಲಾ ಶಕ್ತಿಗಳನ್ನ ಪಡ್ಕೊಂಡು ಎಲ್ಲರ ಆಸ್ತಿಯನ್ನ ತನ್ನದನ್ನಾಗಿ ಮಾಡಿಕೊಂಡು ಇಡೀ ಶ್ರೀಲಂಕಾಕ್ಕೆ ರಾಜನಾಗಿ, ಬರೀ ಶ್ರೀಲಂಕಾಕ್ಕೆ ಅಷ್ಟೇ ಅಲ್ಲ, ಅವನದೊಂದು ಸ್ಲೋಗನ್ ಇದೆ ಈ ಜಗತ್ತಿನಲ್ಲಿ. ಧನ ಇರ್ಬೋದು, ಭೂಮಿ ಇರ್ಬೋದು, ಮತ್ತೆ ಸ್ತ್ರೀ ಇರ್ಬೋದು, ಬಲವಂತ ಯಾರಾದ್ರೂ ಕಿತ್ಕೊಳ್ಬಹುದು ಅಂತ ಒಂದು ಸ್ಟೇಟ್ಮೆಂಟ್ ಒಂದು. ಯಾಕಂದ್ರೆ ಜಗತ್ತಿನಲ್ಲಿ ಯಾರಂತಂದ್ರೆ ಯಾರು ಬಲಾಢ್ಯನೋ ಅವನೇ ಭೂಮಿಗೆ ಒಡೆಯ ಅಂತ. ಅವನು ಭೂಮಿಗೆ ಒಡೆಯ ಅಂತಂದ್ರೆ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತಿ ಒಡೆಯ ಅಂತ ಒಂದು ಅರ್ಥ. ಭೂಮಿ ಅಂದಗಳಿಗೆ ಬರೀ ಸೈಟ್ ಅಲ್ಲ, ಭೂಮಿಯಲ್ಲಿ ಏನೆಲ್ಲ ಹುಟ್ಟಿಕೊಂಡಿದ್ದಾವೋ ಭೂಮಿಯಲ್ಲಿರ್ತಕ್ಕಂತಹ ಎಲ್ಲಾ ಸಂಪತ್ತಿಗಳಿಗೆ ಯಾರು ಒಡೆಯ ಅಂತಂದ್ರೆ ಯಾರು ಬಲವಂತನೋ ಅವನೇ ಒಡೆಯ ಅಂತ ಒಂದು ಸ್ಟೇಟ್ಮೆಂಟ್. ಅವನು ಸಕಲ ವೇದಾಂತಗಳನ್ನ ಪಾರಂಗತನಾಗಿರ್ತಕ್ಕಂಥವನು. ಯಾವುದ್ರಲ್ಲಿ ಅವನಿಗೆ ಯಾವ ವಿದ್ಯೆ ಇದ್ದಿಲ್ಲ. ಅವನಿಗೆ ಎಲ್ಲ 64 ವಿದ್ಯೆಗಳಲ್ಲಿ ಪ್ರವೀಣನಾಗಿದ್ದವನು. ಸಂಗೀತದಲ್ಲಿ ಅಷ್ಟೇ ಪ್ರಾವೀಣ್ಯನಾಗಿದ್ದ, ಆಯುರ್ವೇದದಲ್ಲಿ ಅಷ್ಟೇ ಪ್ರಾವೀಣ್ಯನಾಗಿದ್ದ. ಎಲ್ಲ ವಿದ್ಯೆಗಳು, ರಸವಿದ್ಯೆಗಳು, ಅಂತರ್ಧಾನ ವಿದ್ಯೆಗಳು, ಮತ್ತೆ ಶಸ್ತ್ರಗಳು, ಶಾಸ್ತ್ರಗಳು, ಅಸ್ತ್ರಗಳು ಎಲ್ಲ ಗೊತ್ತಿತ್ತು ಅವನಿಗೆ. ಆದರೆ ಮೂಢನಾಗಿದ್ದ ಅವನು. ಯಾವ್ದ್ರ ಮೂಢನಾಗಿದ್ದವ?
ನಿಜವಾದ ಧರ್ಮ ಅನ್ನೋದ್ರ ಕಡೆಗೆ ಮೂಢನಾಗಿದ್ದ ಅವನು. ಸೊ ಹಾಗಾಗಿ ಆ ಮೂಢತನದಿಂದ ಮೆರೆತಕ್ಕಂಥವನನ್ನ ಮನುಷ್ಯ ರೂಪದಲ್ಲಿ ಬಂದು ಶ್ರೀರಾಮಚಂದ್ರ ಅವನ ಮೂಢತೆಯನ್ನ ತೆಗೆದ, ಅಹಂಕಾರವನ್ನ ಕಳಚಿದ. ಹಾಗೆ ನಮಗೂ ಕೂಡ ಈ ಮೂಢತನ ಅಂತಕ್ಕಂಥದ್ದು ಯಾರಾದರೂ ಒಬ್ರು ನಮಗೆ ಪುಣ್ಯವಶದಿಂದ ಗೈಡ್ ಮಾಡೋರಿದ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ಏನಾಗ್ಬಿಡುತ್ತೆ, ನಾನು ಮಾಡಿದ್ದೆ ಸರಿ ಎನ್ನುವಂತ ರೀತಿಯಲ್ಲಿ ತಗೊಂಡೋಗ್ಬಿಡ್ತದೆ. ತಸ್ಯೈವ ನಿಶೇಷತೆಯ ವಿನಾಶೇ ತಸ್ಯೈವ ನಿಶೇಷತೆಯ ವಿನಾಶೇ. ನಿಶೇಷ ಅಂತಂದ್ರೆ ಒಂದು ಸ್ವಲ್ಪವೂ ಕೂಡ ಬಿಡದಂತೆ ಈ ಅಹಂಕಾರವನ್ನ ವಿನಾಶ ಅಂದ್ರೆ ಇದನ್ನ ನಾಶ ಮಾಡಬೇಕು. ಒಂದು ಸ್ವಲ್ಪ ಇದ್ರೂ ಕೂಡ ಅದು ಮತ್ತೆ ಅಡ್ಡಿ ಮಾಡುತ್ತೆ ಅಂತ. ಸೊ ಈ ರೀತಿಯಾಗಿ ಯಾವಾಗ ಈ ಅಹಂಕಾರವನ್ನ ನಾಶ ಮಾಡಿದ್ವಿ ಅಂತಂದ್ರೆ ಅವಾಗ ಬ್ರಹ್ಮಾತ್ಮ ಭಾವ ಪ್ರತಿಬಂಧ ಶೂನ್ಯ. ಅವಾಗ ಈ ಬ್ರಹ್ಮಾತ್ಮ ಭಾವ ಅಂತಕ್ಕಂಥದ್ದು ನಮ್ಮೊಳಗಡೆಗೆ ಮೂಡುತ್ತೆ. ಬ್ರಹ್ಮಾತ್ಮ ಭಾವ ಅಂತಕ್ಕಂಥದ್ದು ಸ್ಥಿತಿ, ಅದಕ್ಕೆ ಶೂನ್ಯ ಅಂತ ಕರೀತಾರೆ. ಶೂನ್ಯ ಅಂದ್ರೆ ಮತ್ತೆ ಏನೋ ಅರ್ಥ ಅಲ್ಲ. ಆ ಸ್ಥಿತಿ ಬ್ರಹ್ಮಾತ್ಮ ಭಾವ ಅಂತಕ್ಕಂಥ ಸ್ಥಿತಿ ಇದೆಯಲ್ವಾ, ಆ ಸ್ಥಿತಿ ನಮಗೆ ಮೂಡುತ್ತೆ. ಯಾವಾಗ ಮೂಡುತ್ತದು? ಅಹಂಕಾರವನ್ನ ನಾವು ನಾಶ ಮಾಡಿದ್ಮೇಲೆ. ಅಹಂಕಾರ ಇರೋ ತನಕನೂ ಕೂಡ ಈ ಬ್ರಹ್ಮಾತ್ಮ ಭಾವ ನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಶ್ಲೋಕ 302. ಇದು ಯಾವ್ದು ರಾಗ ಹಾಕ್ಬೇಕು ಅಂತಕ್ಕಂಥದ್ದು ನನಗೂ ಕೂಡ ಗೊತ್ತಾಗುತ್ತಿಲ್ಲ. ಅದನ್ನು ಕೂಡ ರಾಗ ಇಲ್ದಂತೆ ಹೇಳ್ತೀನಿ. ಬ್ರಹ್ಮಾನಂದ ನಿಧಿರ್ಮಹಾಬಲವತಾಂ ಅಹಂಕಾರ ಘೋರಾಹಿನ ಸಂವೇಷ್ಟ್ಯಾತ್ಮನಿ ರಕ್ಷತೆ ಗುಣಮೈಃ ಚಂಡೈಸ್ತ್ರೀಭಿರ್ಮಸ್ತಕೈಃ ವಿಜ್ಞಾನಾಖ್ಯ ಮಹಾಸಿನ ಧೃತಿಮತಾಂ ವಿಚ್ಛಿದ್ಯ ಶೀರ್ಷತ್ರಯಂ ನಿರ್ಮೂಲ್ಯಾಹೀಮಿಮಂ ನಿಧಿಂ ಸುಖಕರಂ ಧೀರಃ ಅನುಭೋಕ್ತುಂ ಕ್ಷಮಃ. ಬಹಳ ಅದ್ಭುತವಾಗಿರ್ತಕ್ಕಂಥ ಬ್ರಹ್ಮಾನಂದ ನಿಧಿ. ಇದು ಬ್ರಹ್ಮಾನಂದ ಅಂತಕ್ಕಂಥದ್ದು ದೊಡ್ಡದು ನಿಧಿ. ಈ ನಿಧಿಯನ್ನ ಒಂದು ಬಹಳ ಸುಂದರವಾಗಿರ್ತಕ್ಕಂತಹ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ. ಮಹಾಬಲವತ ಅಹಂಕಾರ. ಈ ಮಹಾಬಲ ಅಂತಕ್ಕಂಥದ್ದು ಅಹಂಕಾರ ಆ ಬ್ರಹ್ಮಾನಂದದ ನಿಧಿಯನ್ನು ಏನ್ ಮಾಡ್ಬಿಟ್ಟದಂದ್ರೆ ಸುತ್ತಿಕೊಂಡ್ಬಿಟ್ಟದ ಅಂತ. ಇದಕ್ಕೊಂದು ಅವರು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಘೋರಹೀನ ಸಂವೇಷ್ಟಾತ್ಮನಿ ರಕ್ಷತೆ. ಅದು ಏನ್ ಮಾಡಿದೆ ಅಂತಂದ್ರೆ ನಮ್ಮನ್ನ ಆ ಕಡೆ ಬಿಡದಂತೆ ಸುತ್ತಿಕೊಂಡ್ಬಿಟ್ಟದ ಅದು. ಯಾವುದರಿಂದ? ಗುಣಮೈಹಿ ಚಂಡೈ ಸ್ತ್ರೀಭಿರ್ ಮಸ್ತಕೈಹಿ ಅಂತ. ಮತ್ತೆ ಇಲ್ಲೊಂದು ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಬಹಳ ಸುಂದರವಾಗಿರ್ತಕ್ಕಂಥದ್ದು, ಪುರಾಣದ ಎಕ್ಸಾಂಪಲ್. ಈಗ ನಾವು ಒಂದು ಘಟ ಸರ್ಪ ಅಂತ ಕೇಳಿದ್ದೀವಿ. 7 ಹೆಡೆ ಉಳ್ಳಂತಹ, 7 ಹೆಡೆ ಉಳ್ಳಂತಹ ಒಂದು ಸರ್ಪ ಅಂತ ಕೇಳಿದ್ದೀವಿ. ಆ ಸರ್ಪಕ್ಕೇನಿದೆ ಅಂತಂದ್ರೆ ಸರ್ಪದ
ಮಧ್ಯಭಾಗದಲ್ಲಿ ಹೆಡೆಯಲ್ಲಿ ಒಂದು ರತ್ನ ಇದೆ. ಅದೇನ್ ಮಾಡುತ್ತೆ ಅಂದ್ರೆ ಹಗಲು ಹೊತ್ತು ಅದು ಕಾಣಿಸ್ಕೊಳ್ಳೋದಿಲ್ಲ, ರಾತ್ರಿ ಹೊತ್ತು ಆಚೆ ಬಂದು, ಯಾಕಂದ್ರೆ ಅದು ರತ್ನನೇ ತನ್ನ ಶಿರದಲ್ಲಿ ಧರಿಸಿರೋದ್ರಿಂದ ಆ ರತ್ನದ ಬೆಳಕಿನಲ್ಲಿ ಆಚೆ ಬಂದು ಆ ರತ್ನದ ಬೆಳಕಿನಲ್ಲೇ ಏನ್ ಮಾಡುತ್ತೆ ಅಂತಂದ್ರೆ ಅದು ತನಗೇನ್ ಬೇಕಾಗಿರ್ತಕ್ಕಂಥ ಆಹಾರವನ್ನ ಸ್ವೀಕರಿಸಿಬಿಟ್ಟು ಮತ್ತೆ ಅದೇನ್ ಮಾಡಿಬಿಡ್ತದೆ, ಹಗಲೊತ್ತು ಹುತ್ತಲ್ಲಿ ಸೇರಿಕೊಂಡು ಬಿಡ್ತದೆ. ಹಾಗಾಗಿ ಅಂತಹ ಸರ್ಪವನ್ನ ನಾಶ ಮಾಡೋದು ಅತ್ಯಂತ ಕಷ್ಟಕರವಾಗಿರ್ತಕ್ಕಂತಹ ಕೆಲಸ. ಇಲ್ಲೇನ್ ಮಾಡಿದ್ದಾರೆ ಅವರು, 3 ಅಂದ್ರೆ 3 ಹೆಡೆ ಉಳ್ಳಂಥದ್ದು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಇಲ್ಲೇನ್ ಮಾಡಿದ್ದಾರೆ, ಹೆಂಗದು ಘಟಸರ್ಪ ಇದೆ ಅಲ್ವಾ, ಈ ಘಟಸರ್ಪ ಅಂತಕ್ಕಂಥದ್ದು ಅಹಂಕಾರ ಅಂತಕ್ಕಂಥದ್ದನ್ನ, ಈ ಅಹಂಕಾರ ಅಂತಕ್ಕಂಥ ಸರ್ಪ, ಇದಕ್ಕೆ 3 ಹೆಡೆಗಳಿದಾವ ಅಂತಂತಾರೆ ಅವ್ರು. ಯಾವ 3 ಹೆಡೆ? ಸತ್ವ, ರಜಸ್ಸು, ತಮಸ್ ಅಂತಕ್ಕಂತಹ 3 ಗುಣಗಳಿಂದ ಕೂಡಿರ್ತಕ್ಕಂಥದ್ದು 3 ಹೆಡೆಗಳು. ಈ ರಜ, ಸತ್ವ, ತಮ ಅಂತಕ್ಕಂಥ 3 ಗುಣಗಳ ಈ ಸತ್ವ ಅಂತಕ್ಕಂಥದ್ದು ಮಧ್ಯದಲ್ಲಿ ಇದೆ ಅಲ್ವಾ, ಇಲ್ಲಿ ಈ ಬ್ರಹ್ಮಾನಂದ ಅಂತಕ್ಕಂಥದ್ದು ನಿಧಿ, ಆ ಹೆಂಗ ಸರ್ಪಕ್ಕೆ ರತ್ನ ಇರ್ತದೋ ಆ ರೀತಿಯಾಗಿ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಈ ಅಹಂಕಾರ ಅಂತಕ್ಕಂಥ ಸರ್ಪ, ಈ ರಜಸತ್ವ ತಮ ಅಂತಕ್ಕಂಥದ್ದು 3 ಹೆಡೆ, ಈ ತಮಸ್ಸು ಅಂತಕ್ಕಂಥದ್ದು ರಜಸ್ ಅಂತಕ್ಕಂಥದ್ರ ಮಧ್ಯದಲ್ಲಿರ್ತಕ್ಕಂಥ ಸತ್ವ, ಈ ಸತ್ವದಲ್ಲಿ ಈ ಆತ್ಮ ಅಂತಕ್ಕಂಥವನು ನೆಲೆಸಿದ್ದಾನೆ. ಈ ಆತ್ಮನ್ನ ನಾವು ಮುಟ್ಟಬೇಕಂತಂದ್ರೆ ಏನ್ ಮಾಡ್ಬೇಕು, ಆ ಸರ್ಪವನ್ನ ನಾವು, ಆ ಸರ್ಪದಿಂದ ರತ್ನವನ್ನ ನಾವು ಪಡ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು, ಸರ್ಪವನ್ನ ನಾಶ ಮಾಡ್ಬೇಕು. ಸರ್ಪವನ್ನ ನಾಶ ಮಾಡ್ಬೇಕಂದ್ರೆ ನಾವು ರಾತ್ರಿ ಹೊತ್ತನೇ ಅದನ್ನ ಮಾಡ್ಬೇಕಲ್ವಾ, ಯಾಕಂದ್ರೆ ಹಗಲೊತ್ತು ಕಾಣಿಸ್ಕೊಳ್ಳೋದಿಲ್ಲ ಅದು. ಹಾಗೆ ನಾವು ಕೂಡ ರಾತ್ರಿ ಅಂತಂದ್ರೆ ಇಲ್ಲಿ ಅಜ್ಞಾನ, ನಾವು ಕೂಡ ಇದನ್ನ ಸರ್ಪವನ್ನ ಏನ್ ಮಾಡಕ್ ಕೊಟ್ಟಿದ್ದೀವಿ, ಅಹಂಕಾರವನ್ನು ನಾಶ ಮಾಡಕ್ ಕೊಟ್ಟಿದ್ದೀವಿ. ನಾವು ಕೂಡ ಕತ್ತಲಲ್ಲಿದ್ದೀವಿ. ಆದ್ರೆ ನಾವೇನ್ ಮಾಡ್ಬೇಕು ಇವಾಗ, ಈ ಶಾಸ್ತ್ರ ಅಂತಕ್ಕಂತಹ ಟಾರ್ಚನ್ನ ಹಾಕ್ಬೇಕು, ಹಿಡ್ಕೋಬೇಕು ಕೈಯಾಗ. ಶಾಸ್ತ್ರ ಅಂತಕ್ಕಂಥ ಟಾರ್ಚ್ ಹಿಡ್ಕೊಂಡು ಸೇವಾ ಅಂತಕ್ಕಂತಹ ಅಥವಾ ವೈರಾಗ್ಯ ಅಂತಕ್ಕಂತಹ ಖಡ್ಗವನ್ನ ಕೈಲಿ ಹಿಡ್ಕೊಂಡಾಗ ಅವಾಗ ನಾವೇನೇನ್ ಮಾಡ್ಬೋದು, ಒಂದೊಂದು ಹೆಡೆಯನ್ನ ನಾಶ ಮಾಡ್ತಾ ಆ ರತ್ನವನ್ನ ನಾವು ಹಾವಿನ ಮುಖಾಂತರ ಪಡ್ಕೊಳ್ಬಹುದು. ಅದೇ ರೀತಿಯಾಗಿ ಇಲ್ಲಿ ನಮ್ಮೊಳಗಡೆಗೆ ಈ ಬ್ರಹ್ಮಾನಂದ ಅಂತಕ್ಕಂಥದ್ದು ನಿಧಿ ಇದೆ ಅಲ್ವಾ, ಈ ನಿಧಿ, ಈ ಅಹಂಕಾರ ಅಂತಕ್ಕಂಥ ಸರ್ಪ, ಈ 3 ಗುಣಗಳಿಂದ ಅದೇನ್ ಮಾಡಿಬಿಟ್ಟಿದೆ, ಸುತ್ತಿಕೊಂಡು ಬಿಟ್ಟದ ಅದನ್ನ. ಅಲ್ಲಿಗೆ ನಮ್ಮನ್ನ ಯಾರನ್ನ ಬಿಡಂಗಿಲ್ಲ, ಅಷ್ಟು ಭದ್ರವಾಗಿರ್ತಕ್ಕಂಥ ಕಾವಲು. ಯಾಕಂದ್ರೆ ಸರ್ಪ ಅಂದ್ರೆ ಹೆದರಿಕೆ ಅಲ್ವ ನಮ್ಗೆ, ಅದಕ್ಕೆ ಅಹಂಕಾರದಿಂದ ಬದುಕಕ್ಕಾಗಲ್ಲ ನೋಡ್ರಿ ನಮ್ಗೆ. ಆ ರೀತಿಯಾಗಿ ನಮ್ಮನ್ನ ಭಯ ಹಾಕ್ಸಿಬಿಟ್ಟದ ಅದು. ಅಹಂಕಾರ ಇರಂದೆ ನಾನು ಬದುಕಿದ್ದೀನಿ, ಅಹಂಕಾರ ಇಲ್ಲದೆ ಇದ್ರೆ ಬದುಕ್ತೀನಿ ಅಂತಕ್ಕಂಥದ್ದು ನನ್ನ ಕಲ್ಪನೆನೇ ಇಲ್ಲ. ಆ ಅಹಂಕಾರವನ್ನ ಪುಷ್ಟಿ ಮಾಡೋಕ್ಕೋಸ್ಕರ ಸಲುವಾಗಿ ಈ 3 ಗುಣಗಳಿಂದ ಮನುಷ್ಯ ಏನ್ ಮಾಡ್ತಾನಂದ್ರೆ ಮತ್ತಷ್ಟು ಆ ಗುಣಗಳ ಮುಖಾಂತರವಾಗಿ ಇನ್ನಷ್ಟು ಆ ಸರ್ಪವನ್ನ ಬಲಿಷ್ಠನೆ ಮಾಡ್ತಾನೆ, ಬಿಟ್ರೆ ಅದನ್ನ ನಾಶ ಮಾಡೋದು ಗೊತ್ತಿಲ್ಲ ಅವನಿಗೆ. ಅದಕ್ಕೆ ರಾತ್ರಿ ಟಾರ್ಚ್ ತಗೊಂಡು ಹೋದ್ವಿ ಅಂತಂದ್ರೆ ಅವಾಗ ನಾವೇನ್ ಮಾಡ್ಬೋದು, ಕೈಯಲ್ಲಿ ಹಾವಿನ ಮಂತ್ರ ಕಲ್ತು ಕಡ್ಡಿಗಡ್ಕೊಂಡು ಹೋದ್ವಿ ಅಂತಂದ್ರೆ ಹೆಂಗ ಅದನ್ನ ನಾಶ ಮಾಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ಈ ಶಾಸ್ತ್ರ ಅಂತಕ್ಕಂಥದ್ದು ಒಂದು ಬೆಳಕು. ಈ ಶಾಸ್ತ್ರವನ್ನ ಗುರುಮುಖೇನ ಹಾವಿನ ಮಂತ್ರ ಹೆಂಗ್ ತಿಳ್ಕೊಳ್ಬೇಕು, ಹಾಗೆ
ಶಾಸ್ತ್ರದ ಬೆಳಕನ್ನು ಹೆಂಗೆ ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಈ ಗುರುವಿನ ಮುಖಾಂತರವಾಗಿ ತಿಳ್ಕೊಂಡು ನಾವು ಈ ಅಹಂಕಾರದ ಮೇಲೆ ಯುದ್ಧಕ್ಕೆ ಹೋದ್ವಿ ಅಂತಂದ್ರೆ ಅವಾಗ ಏನ್ ಮಾಡ್ಬೋದು, ಈ 3 ಗುಣಗಳನ್ನ ಮೀರಿ ಆ 3 ಗುಣಗಳಿಂದ ಆವೃತವಾಗಿರ್ತಕ್ಕಂಥ ಯಾವಾಗ 3 ಗುಣಗಳನ್ನ ಮೀರಿಬಿಟ್ಟು ಅಂತಂದ್ರೆ ಅವಾಗ ಅದು ನಮ್ಮ ಕೈವಶ ಆಗಿಬಿಡ್ತದೆ. ಅದು ನಿಶಸ್ತ್ರ ಆಗಿಬಿಡ್ತದೆ, ತನ್ನ ಶಕ್ತಿಯನ್ನು ಕಳ್ಕೊಂಡು ಬಿಡ್ತದೆ. ಅವಾಗ ನಾವೇನ್ ಮಾಡ್ಬೋದು ಅಂತಂದ್ರೆ ಬ್ರಹ್ಮಾನಂದವನ್ನ ಪಡಿಬೋದು. ಅಹಂಕಾರ ಅಂತಕ್ಕಂತಹ ಈ ಸರ್ಪವನ್ನ ನಾಶ ಮಾಡಲಾರ್ದೆ ನಾವು ಸಾಧ್ಯನೇ ಇಲ್ಲ. ಇದನ್ನ ಅವರು ವಿಜ್ಞಾನಾಖ್ಯ ಮಹಾಸಿನ ದ್ಯುತಿಮತ ಅಂತಂದ್ರೆ ಬುದ್ಧಿವಂತನಾಗಿರ್ತಕ್ಕಂಥವನು. ವಿಚ್ಛಿದ್ದ ಶೀರ್ಷತ್ರಯಂ, ಶೀರ್ಷ ಅಂತಂದ್ರೆ ಹೆಡೆ ತಲೆ ಅಂತ, ತ್ರಯ ಅಂತಂದ್ರೆ ಈ 3 ಗುಣಗಳು. ನಿರ್ಮೂಲ್ಯ ಹಿ ಮಿಮಂ ನಿಧಿಂ, ಈ 3 ಗುಣಗಳನ್ನ ಏನ್ ಮಾಡ್ಬೇಕು, ಅವನು ನಾಶ ಮಾಡಬೇಕು. ನಾಶ ಮಾಡಿಬಿಟ್ಟು ನಿಧಿಯನ್ನ ಪಡ್ಕೊಳ್ಬೇಕು, ಆತ್ಮಾನಂದವನ್ನ ಪಡ್ಕೊಳ್ಬೇಕು. ಅದು ಆತ್ಮಾನಂದ ಎಂತದದು, ಸುಖಕರಂ ಧೀರಃ ಅನುಭೋಕ್ತು ಕ್ಷಮಃ. ಈ ಧೀರನಾಗಿರ್ತಕ್ಕಂಥವನು ಮಾತ್ರ ಈ ಅಹಂಕಾರ ಅಂತಕ್ಕಂತಹ ಸರ್ಪವನ್ನ ನಾಶ ಮಾಡಿ ಆ ಮೋಕ್ಷವನ್ನ ಪಡಿತಾನೆ. ಜರಶಂಕರರು ಪಾಪ ನಮಗೆ ತಿಳಿಸಕ್ಕೋಸ್ಕರ ಸಲುವಾಗಿ ಏನೆಲ್ಲ ಎಕ್ಸಾಂಪಲ್ಗಳನ್ನು ಕೊಟ್ಟು ರಂಜನೆಯ ಮಾಡಿ, ಆ ರಂಜನೆಯದೊಳಗಡೆಗೆ ಬರೀ ರಂಜನೆ ಇಲ್ಲ ಅವರಿಗೆ, ಅದರಲ್ಲಿ ಯಾವುದನ್ನ ಎಕ್ಸಾಂಪಲ್ ಕೊಡ್ತಾರೋ ಅದು ರಿಯಾಲಿಟಿ. ಯಾಕಂದ್ರೆ ಹಾವು ಅಂದ್ರೆ ನೋಡಿ ಎಷ್ಟು ಹೆದರ್ತು ನಾವು, ಹಂಗೆ ನಮ್ಮನ್ನ ನಾವು ನಾಶ ಮಾಡಿಕೊಳ್ಳಕ್ಕೆ ಹೆದರ್ತಿಕೊಳ್ತು ಅಂತ ನಾವು. ಯಾಕಂದ್ರೆ ಅಹಂಕಾರ ಬಿಟ್ಟು ಬದುಕಕ್ಕಾಗಲ್ಲ ನಮಗೆ ಯಾರಿಗೆ. ಆ ಕಾರಣದಿಂದ ಬೈ ಪುಣ್ಯವಶಾತ್ ಯಾರೋ ಒಬ್ಬ ಧೀರನಿಗೆ ಮಾತ್ರ ಈ ಅಹಂಕಾರವನ್ನು ತೆಗಿಬೇಕು ಅಂತಕ್ಕಂಥದ್ದು ಪುಣ್ಯ ಬರ್ತದೆ. ಪುಣ್ಯದಿಂದ ಅವನಿಗೆ ಆ ಮನಸ್ಸು ಬರ್ತದೆ. ಮನಸ್ಸು ಬಂದಾಗ ಅವಾಗ ಶಾಸ್ತ್ರ ಅಂತಕ್ಕಂಥ ಟಾರ್ಚನ್ನ ಅದನ್ನು ಆಪರೇಟ್ ಮಾಡತಕ್ಕಂಥ ಗುರುವನ್ನ ಹುಡುಕಿಕೊಂಡು ಹೆಂಗ ಹೊರಗಡೆ ಆ ಸರ್ಪವನ್ನ ತೆಗಿತಾನೋ ಅದೇ ರೀತಿಯಾಗಿ ಈ ಅಹಂಕಾರವನ್ನ ನಾಶ ಮಾಡಿಕೊಂಡು ಧೀರನಾಗಿರ್ತಕ್ಕಂಥವನು ಆತ್ಯಂತಿಕವಾಗಿರ್ತಕ್ಕಂತಹ ಈ ಆನಂದವನ್ನ ಅವನು ಅನುಭವಿಸ್ತಾನೆ, ಪಡ್ಕೊಳ್ತಾನೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.